ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸಂಕಲ್ಪದ ಮಹತ್ವ. ಸಂಕಲ್ಪ ಅಂದರೆ ಇಲ್ಲಿ ಏನನ್ನಾದರೂ ನಿರ್ಧಾರ ಮಾಡಿ ಆ ಮಾಡಿದ ನಿರ್ಧಾರವನ್ನು ಬಿಡದೆ ಏನೋ ಮಾಡಲಿಕ್ಕೆ ಹೊರಟಿದ್ದೇವೋ ಅದನ್ನು ಮಾಡಿಯೇ ತೀರ್ತೀವಿ ಅನ್ನೋದಾಗಿ ದೃಢಭಾವದಿಂದ ಮುಂದುವರಿಸು. ಇಂಗ್ಲಿಷ್ನಲ್ಲಿ ಇದಕ್ಕೆ ವಿಲ್ ಪವರ್ ಅಂತೇವೆ. ಎಷ್ಟೋ ವ್ಯಕ್ತಿತ್ವ ನಿರ್ಮಾಣದ ಸಾಹಿತ್ಯದಲ್ಲಿ ಈ ಸಂಕಲ್ಪ ಶಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಅದು ಸತ್ಯ. ಸಂಕಲ್ಪ ಶಕ್ತಿಗೆ ಆ ಮಹತ್ವವನ್ನು ಕೊಡಬೇಕು. ಯಾಕಂದರೆ ನೀವೇ ಆಲೋಚನೆ ಮಾಡಿ, ಯಾರೋ ಒಬ್ಬರು ಏನೋ ನಿರ್ಧರಿಸ್ತಾರೆ, ಸ್ವಲ್ಪ ಸಮಯದಲ್ಲೇ ಅದನ್ನು ಮರೆತು ಬಿಡ್ತಾರೆ, ಅಥವಾ ಸ್ವಲ್ಪ ಸಮಯದಲ್ಲೇ ಹೇಳಿದ್ದೊಂದು ಮಾಡೋದು ಮತ್ತೊಂದೇನು. ಬಹಳ ಸಡಿಲವಾಗಿರ್ತಾರೆ ಕೆಲವರು, ಏನು ಹೇಳಿದ್ದನ್ನು ಮಾಡೋದಿಲ್ಲ. ಹೇಳ್ತಾರಲ್ಲ, ನುಡಿ ಮತ್ತು ನಡೆಯಲ್ಲಿ ಆಗ ತುಂಬ ವ್ಯತ್ಯಾಸ ಬರುತ್ತೆ. ಒಂದು ಇತರರಿಗೆ ಏನೋ ಒಂದು ಮಾತು ಕೊಟ್ಟಿರ್ತಾರೆ, ಇದು ಮಾಡಿಕೊಡ್ತೀವಿ, ಅದು ಮಾಡಿಕೊಡ್ತೀವಿ, ಈ ಕೆಲಸ 5 ದಿವಸದಲ್ಲಿ ಮಾಡ್ತೀವಿ ಇತ್ಯಾದಿಯಾಗಿ. 5 ದಿವಸದ ನಂತರ ನೀವು ಅವರನ್ನು ಕೇಳಿ ಆಯ್ತಾ ಕೆಲಸ ಅಂದರೆ, ಯಾವ ಕೆಲಸ, ನಾನು ಏನು ಹೇಳಿದ್ದೆ ಅಂತ ಹೇಳಿದರೆ ನಿಮ್ಗೆ ಭಾಳ ಬೇಸರ ಆಗುತ್ತೆ. ಏನು ಇವರು ಹೇಳ್ತಾರೆ, ಹೇಳಿದ್ದು ಮಾಡೋದಿಲ್ಲ. ಆ ರೀತಿ ನೋಡಿದರೆ ಸಂಕಲ್ಪ ಶಕ್ತಿಗೂ ಮತ್ತು ಸತ್ಯಕ್ಕೂ ಒಂದು ನಿಕಟವಾದ ಸಂಬಂಧ ಇದೆ. ಸತ್ಯ ಅಂದರೆ ಏನು? ನುಡಿದಂತೆ ನಡೆಯುವುದು ಸತ್ಯ, ಮತ್ತು ಆಗಿದ್ದದ್ದನ್ನು ಅದು ಆದ ರೀತಿಯಲ್ಲೇ ಬಣ್ಣಿಸುವುದು ಕೂಡ ಸತ್ಯ. ಒಂದು ನೀವೇನೋ ಹೇಳ್ತೀರಾ, ನುಡಿದಂತೆ ನಡೆಯುವುದು ಸತ್ಯ. ಇನ್ನೊಂದು ನಡೆದದ್ದನ್ನು ಆ ರೀತಿಯಲ್ಲೇ ವರದಿ ಮಾಡುವಂಥದ್ದು. ಆಗಿದ್ದೊಂದು ನೀವು ಹೇಳುವುದು ಇನ್ನೊಂದಾದರೆ ಅದು ಕೂಡ ಅಸತ್ಯವಾಗುತ್ತೆ. ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಂಕಲ್ಪ ಶಕ್ತಿ ಇರುತ್ತೋ ಅಷ್ಟರ ಮಟ್ಟಿಗೆ ನಾವು ಈ ಎರಡೂ ವಿಭಾಗಗಳಲ್ಲಿ ನುಡಿದಂತೆ ನಡೆಯುವಂಥದ್ದು ಮತ್ತು ನಡೆದದ್ದನ್ನು ಆ ಪ್ರಕಾರವಾಗಿ ಇನ್ನೊಬ್ಬರ ಮುಂದೆ ವರ್ಣಿಸುವುದರಲ್ಲಿ ಸಮರ್ಥರಾಗ್ತೇವೆ, ಯಶಸ್ವಿ ಆಗ್ತೀವಿ. ಆದ್ದರಿಂದ ಸಂಕಲ್ಪ ಶಕ್ತಿಯ ಬಗ್ಗೆ ಎಲ್ಲ ಶಾಸ್ತ್ರಗಳು ಹೇಳ್ತವೆ. ಭಗವದ್ಗೀತೆಯಲ್ಲಿ ನಾವು ಸ್ವಲ್ಪ ಚಿಂತನೆ ಮಾಡಿದರೆ ಸಂಕಲ್ಪ ಶಬ್ದ ಈ ಅರ್ಥದಲ್ಲಿ ಬರೋದಿಲ್ಲ. ಸಂಕಲ್ಪ ಶಬ್ದ ಬರುತ್ತೆ ಬೇರೊಂದು ಕಡೆ, ಅಲ್ಲಿ ಅರ್ಥ ಹೇಳ್ತೀನಿ ಆಮೇಲೆ. ಇನ್ನೊಂದು ಅರ್ಥದಲ್ಲಿ ಸಂಕಲ್ಪ ಶಬ್ದದ ಬದಲು 2-3 ಕಡೆಯಲ್ಲಿ ಧೃತಿ ಅಂತ ಬರುತ್ತೆ. ಸಾತ್ವಿಕ ಧೃತಿ, ರಾಜಸಿಕ ಧೃತಿ ಮತ್ತು ತಾಮಸಿಕ ಧೃತಿ ಅಂತ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಧೃತಿ, ಧಾರಣೆ. ಧೃತಿ ಮತ್ತು ಧಾರಣೆ ಅಂದರೆ ಏನನ್ನಾದರೂ ಬೀಳದೆ ಇದ್ದ ಹಾಗೆ ಹಿಡ್ಕೊಂಡಿರೋದು. ಯಾರಲ್ಲಿ ಸಂಕಲ್ಪ ಶಕ್ತಿ ಇಲ್ವೋ ಅವರು ತಾವು ಮಾಡಿದ ನಿರ್ಧಾರವನ್ನು ಬಿಟ್ಬಿಡ್ತಾರೆ. ಬಲು ಬೇಗ ಒಂದೇ ಮರೆತು ಬಿಡ್ತಾರೆ, ಅಥವಾ ಏನೋ ಒಂದು ನೆಪವನ್ನು ಮುಂದಿಟ್ಟು ಹೇಳಿದ್ದನ್ನು ಮಾಡೋದಿಲ್ಲ. ಚಾಂದೋಗ್ಯ ಉಪನಿಷತ್ನಲ್ಲಿ ಸನತ್ ಕುಮಾರ ನಾರದರಿಗೆ ಉಪದೇಶ ಮಾಡ್ತಾರೆ. ಆ ಪ್ರಕಾರ ಉಪದೇಶ ಮಾಡುವಾಗ ನಾರದ ಕೇಳಿರೋದು ಬ್ರಹ್ಮವಿದ್ಯೆ. ಆದರೆ ಬ್ರಹ್ಮವಿದ್ಯೆಗೆ ನಾವು ಸಿದ್ಧರಾಗುವ ಮೊದಲು ನಮ್ಮಲ್ಲಿ ಕೆಲವೆಲ್ಲ ಒಳ್ಳೆಯ ಗುಣಗಳು ಸರಿಯಾಗಿ ರೂಪುಗೊಳ್ಳಬೇಕಲ್ವೇ? ಆದ್ದರಿಂದ ಸುಮಾರು 15 ಮಟ್ಟಗಳಲ್ಲಿ, 15 ಲೆವೆಲ್ಗಳಲ್ಲಿ ಸನತ್ ಕುಮಾರ ನಮ್ಮ ವ್ಯಕ್ತಿತ್ವ ನಿರ್ಮಾಣವನ್ನು ಸೂಚಿಸ್ತಾನೆ. ಆ 15 ಮಟ್ಟಗಳಲ್ಲಿ ಒಂದು ಸಂಕಲ್ಪ ಅನ್ನುವಂಥದ್ದು. ನಾಮ, ವಾಕ್, ಮನಃ ಮತ್ತು 4ನೇದು ಸಂಕಲ್ಪ. ಅದರ ನಂತರ ಚಿತ್ತ, ಧ್ಯಾನ, ವಿಜ್ಞಾನ ಅಂತೆಲ್ಲ ಬರುತ್ತೆ. ಸಂಕಲ್ಪವನ್ನು ಸನತ್ ಕುಮಾರ ನಾರದರಿಗೆ ಹೇಳುವಾಗ ಇದು ಮನಸ್ಸಿನಿಗಿಂತ ಒಂದು ಮೇಲ್ಮಟ್ಟದ ನಮ್ಮೊಳಗಿರುವಂಥ ಒಂದು ತಾಕತ್ತು ಅಂತಾರೆ. ಸಂಕಲ್ಪೋ ವಾವ ಮನಸೋ ಭೂಯ ಯದಾ ವೈ ಸಂಕಲ್ಪಯತೆ ಅಥ ಮನಸ್ಯತಿ ಅಂತ ಅಲ್ಲಿ ಮಾತು ಬರುತ್ತೆ.
ಹೀಗಿರುವಾಗ ನಾವು ಈ ಸಂಕಲ್ಪ ಶಬ್ದದ ಅರ್ಥವನ್ನು ಹೇಗೆ ಮಾಡ್ಕೊಳ್ಬೇಕು? ಮನಸ್ಯತಿ ಅಂದರೆ ಆಲೋಚನೆ ಮಾಡುವಂಥದ್ದು, ಯಾವುದೇ ಕೆಲಸವಾಗಲಿ. ಆದರೆ ಆ ಥರ ಆಲೋಚನೆ ಮಾಡಬೇಕಾದ್ರೆ ಮೊದಲು ಆ ಒಂದು ಕೆಲಸದ ಬಗ್ಗೆ ಇದು ಮಾಡಬೇಕು ಅಂತ ಒಂದು ನಮಗೆ ತೀವ್ರವಾದ ಭಾವನೆ ಬೇಕು. ಆ ತೀವ್ರವಾದ ಭಾವನೆ ಇದ್ದಾಗ ಆ ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಆಲೋಚನೆ ಮಾಡೋದು ಬಹಳ ಮುಖ್ಯ. ಆದರೆ ಆಲೋಚನೆ ಮಾಡೋದು, ಅದನ್ನು ಸ್ವಲ್ಪ ಚಿಂತಿಸೋದು, ಅದನ್ನು ಕುರಿತು ಯೋಚಿಸೋದು, ಅದೆಲ್ಲ ಆಗಬೇಕಾದ್ರೆ ಮೊದಲನೇದಾಗಿ ನಾವು ಈ ವಿಷಯದಲ್ಲಿ ಆಲೋಚನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂಥ ವಿಷಯದ ಮೇಲೆ ಆಲೋಚನೆಯನ್ನು ನಾವು ಪ್ರಾರಂಭಿಸ್ತೀವಿ. ಈಗ ಈ ಸಂಕಲ್ಪಕ್ಕೆ ನಮ್ಮ ಶಂಕರಾಚಾರ್ಯರ ಭಾಷ್ಯದಲ್ಲಿ ಸಂಕಲ್ಪ ಅಂದರೆ ಏನು ಅನ್ನೋದಾಗಿ ಒಂದು ನಿರೂಪಣೆಯನ್ನು ಕೊಡ್ತಾರೆ. ಡೆಫಿನಿಷನ್ ಅಂತ ಹೇಳ್ತೇವೆ ನೋಡಿ, ಅದನ್ನು ನೋಡೋಣವಂತೆ. ಯಾಕಂದರೆ ಹಲವಾರು ಶಬ್ದಗಳಿಗೆ ಹೆಚ್ಚು ಕಡಿಮೆ ಒಂದೇ ಅರ್ಥ ಇದೆ ಅಂತ ಅನಿಸೋದುಂಟು. ಆದರೆ ಶಂಕರಾಚಾರ್ಯರು ಅವುಗಳಲ್ಲೆಲ್ಲ ಸೂಕ್ಷ್ಮವಾದ ಭೇದವನ್ನು ಗುರುತಿಸಿ, ವಾಕ್ ಅಂದರೆ ಹೀಗೆ, ನಾಮ ಅಂದರೆ ಹೀಗೆ, ಮತ್ತು ವಾಕ್ ಮತ್ತು ನಾಮದ ನಂತರ ಬರುವಂತಹ ಮನಸ್ಸಿನ ಅದು ಹೀಗೆ ಅಂತ ಹೇಳಿಬಿಟ್ಟು ಸಂಕಲ್ಪಕ್ಕೆ ನೋಡಿ ಏನು ಹೇಳ್ತಾರಂತ ಅವ್ರದ್ದು ಮಾತು ಹೇಳ್ತೇನೆ. ಸಂಕಲ್ಪೋ ವಾವ ಮನಸ್ಸೋ ಭೂಯಾನ್ ಸಂಕಲ್ಪೋಪಿ ಮನಸ್ಯನವತ್ ಅಂತಃಕರಣ ವೃತ್ತಿ ಕರ್ತವ್ಯ ಅಕರ್ತವ್ಯ ವಿಷಯ ವಿಭಾಗೇನ ಸಮರ್ಥನಂ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ಏನನ್ನ ನಾನು ಮಾಡಬೇಕು, ಏನನ್ನ ನಾನು ಮಾಡಬಾರದು, ಅದು ಆಲೋಚನೆ ಇರ್ಬೋದು. ಯಾವುದನ್ನು ಕುರಿತು ಯೋಚಿಸಬೇಕು, ಯಾವುದನ್ನು ಕುರಿತು ಯೋಚಿಸುವುದು ಏನು ಪ್ರಯೋಜನವಿಲ್ಲದ್ದಲ್ಲ. ಕರ್ತವ್ಯ ಅಕರ್ತವ್ಯ, ಭಾಷ್ಯಕಾರರು ಭಗವತ್ಪಾದರು ಮತ್ತಷ್ಟು ಅದನ್ನು ಸ್ಪಷ್ಟೀಕರಣ ಮಾಡ್ತಾರೆ. ವಿಭಾಗೇನ ಹಿ ಸಮರ್ಥಿತೆ ವಿಷಯೇ ಚಿಕೀರ್ಷಾ ಬುದ್ಧಿ ಮನಸ್ಯನಾನಂತರಂ ಭವತಿ. ಈ ಎರಡು ವಿಭಾಗಗಳಿವೆ. ನಮ್ಮೊಳಗೆ ಸಂಶಯ ಇರುತ್ತೆ, ಇದು ಮಾಡ್ಲಾ ಅದು ಮಾಡ್ಲಾ, ಇದು ಮಾಡಬೇಕಾ ಮಾಡಬಾರ್ದ, ಎರಡು ವಿಭಾಗ. ಆ ಎರಡು ವಿಭಾಗಗಳಲ್ಲಿ ಒಂದನ್ನು ಚೆನ್ನಾಗಿ ಆಯ್ಕೆ ಮಾಡಿಕೊಂಡು ನಾವು ಅದನ್ನು ಸಮರ್ಥಿಸ್ಕೊಳ್ತೀವಿ. ಇದೇ ಮಾಡೋದು ಮಾಡ್ಲಿಕ್ಕೆ ಯೋಗ್ಯವಾಗಿರೋದು ಅಂತ, ಇದನ್ನೇ ಮಾಡಬೇಕು ಅನ್ನೋದಾಗಿ ನಿರ್ಧಾರ ಮಾಡಿದ ಬಳಿಕ ಅದನ್ನು ಹೇಗೆ ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ, ಯಾವ ಮಟ್ಟದಲ್ಲಿ. ಈಗ ವ್ಯಾವಹಾರಿಕ ವಿಷಯ ಆದರೆ ಅದಕ್ಕೆ ಎಷ್ಟು ಖರ್ಚು ಮಾಡೋಣ, ಎಷ್ಟು ಬಜೆಟ್ ಇಟ್ಕೊಳ್ಳೋಣ, ಅದೆಲ್ಲ ವಿವರ. ಅದರ ಮೊದಲು ಇಂಥದ್ದು ಮಾಡಬೇಕು ಅಂತ ನಿಶ್ಚಯಿಸುವಂಥದ್ದು. ಆದ್ದರಿಂದ ನೋಡಿ, ಭಾಷ್ಯಕ್ಕೆ ಹೆಚ್ಚು ಹೋಗುವುದು ಬೇಡ. ಕರ್ತವ್ಯ ಅಕರ್ತವ್ಯ ವಿಷಯ ವಿಭಾಗೇನ ಸಮರ್ಥನಂ ಅನ್ನುವುದು ಸಂಕಲ್ಪ. ಎಷ್ಟೋ ಮಂದಿ ಬಹಳ ಕಡಿಮೆಯಾದ ಒಂದು ಸಂಕಲ್ಪ ಶಕ್ತಿ ಯಾಕೆ ಇಟ್ಕೊಂಡಿರ್ತಾರಂದ್ರೆ, ಅವರಲ್ಲಿ ಸ್ಪಷ್ಟವಾಗಿ ಇದು ಮಾಡತಕ್ಕದ್ದು ಅಂತ ಕಲ್ಪನೆ ಇರೋದಿಲ್ಲ. ಅವರಲ್ಲಿ ಸ್ಪಷ್ಟವಾಗಿ ಅದು ಮಾಡಬಾರದ್ದು ಅಂತ ಇರೋದಿಲ್ಲ. ಆ ಸ್ಪಷ್ಟತೆ ಇಲ್ಲದಿದ್ದರೆ ಬಲು ಬೇಗ ಅವರು ಅಂದ್ಕೊಂಡಿದ್ದೊಂದು ಮತ್ತೆ ವರ್ತಿಸುವ ರೀತಿ ಇನ್ನೊಂದು ಆಗ್ಬಿಡುತ್ತೆ. ಆದ್ರಿಂದ ನಾವೆಲ್ಲರೂ ದಿನವೂ ಕೂಡ ಎಷ್ಟೆಷ್ಟೋ ವಿಷಯಗಳನ್ನು ಆಲೋಚನೆ ಮಾಡ್ತೀವಿ. ಯಾವುದ್ಯಾವುದೋ ವಿಷಯಗಳಿಗೆ ತಲೆ ಹಾಕ್ತೀವಿ. ಹೇಳ್ತಾರಲ್ಲ, ಇದಕ್ಕೆಲ್ಲ ಯಾಕೆ ತಲೆ ಹಾಕ್ತೀರಾ ನೀವಂತ. ನಾವು ಯಾಕೆ ಯಾವುದ್ಯಾವುದಕ್ಕೆಲ್ಲ ತಲೆ ಹಾಕ್ತೀವಂದ್ರೆ, ನಾವು ಮೊದಲು ಸಂಕಲ್ಪವನ್ನು ಮಾಡಿಲ್ಲ. ಮೊದಲು ಇನ್ನು ಮುಂದೆ ಇಂತಿಂಥ ವಿಷಯಗಳನ್ನು ನನ್ನ ಕರ್ತವ್ಯ ಅಂತ ನಾನು ಅರಿತುಕೊಂಡು ಕರ್ತವ್ಯದ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತೀನಿ. ಮತ್ತು ಅಂತಂಥ ವಿಷಯಗಳು ನನ್ನ ಕೆಲಸ ಅಲ್ಲ. ಅದು ಇಂಗ್ಲೀಷ್ನಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ, ನನ್ ಆಫ್ ಮೈ ಬಿಸ್ನೆಸ್ ಅಂತ. ನನ್ ಆಫ್ ಮೈ ಬಿಸ್ನೆಸ್, ಅದು ನನ್ನ ಕೆಲಸ ಅಲ್ಲ. ಆದ್ರಿಂದ ಅದ್ರ ಬಗ್ಗೆ ನಾನು ನನ್ನ ಆಲೋಚನೆಯ ಶಕ್ತಿಯನ್ನು ವ್ಯರ್ಥಗೊಳಿಸೋದಿಲ್ಲ ಅನ್ನೋದಾಗಿ ಮೊದಲು ಸಂಕಲ್ಪ ಮಾಡಿಕೊಂಡಿದ್ರೆ ಅವರು ಅಂಥವ್ರ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀರ. ಹಾಗಂದ ಮಾತ್ರಕ್ಕೆ ಆ ಪ್ರಕಾರ ಸಂಕಲ್ಪ ಮಾಡಿದವರು ಎಂದೆಂದಿಗೂ ಕೂಡ ತಮ್ಮ ನಿಲುವನ್ನು, ತಮ್ಮ ಧೋರಣೆಯನ್ನು, ತಾವು ಮಾಡಬೇಕಂತ ಭಾವಿಸಿದ್ದನ್ನು
ಎಂದೆಂದಿಗೂ ಬದಲಾಯಿಸೋದೇ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಮತ್ತೆ ಪುನಃ ಪರಿಶೀಲನೆ ಮಾಡ್ಕೊಳ್ಬೋದು. ಉದಾಹರಣೆಗೆ ಯಾರೋ ಒಬ್ಬ MBBS ಸೇರಿದ್ದಾನೆ. ಅವನು MBBS ಶುರು ಮಾಡಿದ್ದಾನೆ ಓದಲಿಕ್ಕೆ. 5 ವರ್ಷ, 5.5 ವರ್ಷ, ಎಷ್ಟೋ ವರ್ಷಗಳಿರ್ತವೆ. ಪ್ರಾರಂಭದಲ್ಲೇ ಅವನೊಂದು ಸಂಕಲ್ಪ ಮಾಡ್ತಾನೆ, ನನ್ನ ಅಪ್ಪ ಅಮ್ಮ ತುಂಬ ಖರ್ಚು ಮಾಡಿ ನನಗೆ ಮೆಡಿಕಲ್ ಕಾಲೇಜಿನಲ್ಲಿ ಸೇರಿಸಿದ್ದಾರೆ. ಈಗಲೂ ತಿಂಗಳು ತಿಂಗಳು ಹಣ ಕಳಿಸ್ತಾ ಇದ್ದಾರೆ. ನನ್ನ ಶಿಕ್ಷಣ ಯಾವ ವಿಘ್ನವಿಲ್ಲದೆ, ಅಡಚಣೆ ಇಲ್ಲದೆ ಮುಗಿಯಲಿ ಅಂತ. ಹಾಗೆಲ್ಲ ಆಗಿರುವಾಗ ನಾನು ಬಹಳ ಬಯಸಿ ಡಾಕ್ಟರ್ ಆಗಬೇಕು ಅಂತ MBBS ಸೇರಿದ್ದೀನಿ. ಅಂಥ ರೀತಿ ನಾನು ಬಯಸಿದ್ದೀನಿ, ನನ್ನ ಅಪ್ಪ ಅಮ್ಮ ಕೂಡ ಬಯಸಿದ್ದಾರೆ. ಆದ್ದರಿಂದ ನಾನೊಂದು ಸಂಕಲ್ಪ ಮಾಡ್ತೇನೆ. ಆದಷ್ಟು ಮಟ್ಟಿಗೆ ಬಹುತೇಕ ಅಧಿಕಾಂಶ ನಾನು ವೈದ್ಯಕೀಯ ವಿಷಯಗಳನ್ನು ಕಲಿತಿರ್ತೀನಿ, ಅಧ್ಯಯನ ಮಾಡ್ತಿರ್ತೀನಿ. ಲ್ಯಾಬೊರೇಟರಿ ಆಗಲಿ ಅಥವಾ ಥಿಯರಿ ಆಗಲಿ ಎಲ್ಲವೂ ಕೂಡ ನಾನು ಬಹಳ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಈ ಮಧ್ಯ ಅವನು 2ನೇ ವರ್ಷಕ್ಕೆ ಬಂದಾಗ ಅವನ ಕೆಲವು ಕ್ಲಾಸ್ಮೇಟ್ಸ್ ಅವನಿಗೆ ಹೇಳ್ತಾರೆ, ಅಲ್ಲಯ್ಯ, ನಾವೆಲ್ಲ ಒಂದು ಆಧ್ಯಾತ್ಮಿಕ ಕ್ಲಾಸಿಗೆ ಹೋಗ್ತಾ ಇದ್ದೇವೆ, ಅದು ಶನಿವಾರ ಮಧ್ಯಾಹ್ನ ಇರುತ್ತೆ, ನೀನು ಬಾ ಅಂತ. ಅವನಿಗನ್ಸುತ್ತೆ, ನಾನು ಸಂಕಲ್ಪ ಮಾಡಿದ್ದೀನಿ, ಓನ್ಲಿ ಮೆಡಿಕಲ್ ಸಬ್ಜೆಕ್ಟ್ಸ್ ಐ ವಿಲ್ ರೀಡ್ ಅಂತ. ಬಟ್ ಹಾಗೆ ಅಷ್ಟೊಂದು ಹಠಮಾರಿ ಆಗುವ ಅವಶ್ಯಕತೆ ಇಲ್ಲ. ಆ ವಾರಕ್ಕೊಂದು ಸಾರಿ ಭಗವದ್ಗೀತೆಯನ್ನು, ಅಥವಾ ವಾರಕ್ಕೊಂದು ಸಾರಿ ಯಾವುದೋ ಆಸನ ಪ್ರಾಣಾಯಾಮವೋ, ವಾರಕ್ಕೊಂದು ಸಾರಿ ಬೇರೆ ಯಾವುದೋ ರೀತಿಯಲ್ಲಿ ನಮ್ಮ ಸಂಪೂರ್ಣ ಜೀವನ ಉತ್ತಮಗೊಳ್ಳುವ ರೀತಿಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇರುತ್ತೆ. ಅದನ್ನು ವಾರಕ್ಕೊಂದು ಸಾರಿ ಏನು ನಿನ್ನ ವೈದ್ಯಕೀಯ ಅಧ್ಯಯನವನ್ನು ಹಾಳು ಮಾಡುವಷ್ಟು ಮಟ್ಟದಲ್ಲಿ ಏನು ಹೇಳ್ತಾ ಇಲ್ಲ. ಆದ್ದರಿಂದ ಆತ ಮೊದಲು ಆಲೋಚನೆ ಮಾಡಿದ್ದು, ಸಂಕಲ್ಪ ಮಾಡಿದ್ದು, ವೈದ್ಯಕೀಯವನ್ನು ಬಿಟ್ಟು ನಾನು ಸಮಯವನ್ನು ಬೇರೆ ಯಾವುದಕ್ಕೂ ಕೊಡೋದಿಲ್ಲ ಅಂತ. ಅದನ್ನು ಅವನು ಜಾಣತನದಿಂದ, ಬುದ್ಧಿಮತ್ತೆಯಿಂದ, ಪ್ರೌಢತೆಯಿಂದ ಒಂದಿಷ್ಟು ಬದಲಾಯಿಸ್ತಾನೆ. ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಅದರಿಂದ ನನ್ನ ಸಂಪೂರ್ಣ ಜೀವನ ಉತ್ತಮಗೊಳ್ಳುತ್ತೆ. ನಾನು ಒಳ್ಳೆ ಡಾಕ್ಟರ್ ಆಗೋದು ಮಾತ್ರ ಅಲ್ಲ, ಈ ಒಂದು ಅಧ್ಯಾತ್ಮ ಚಿಂತನದಿಂದ ನಾನೊಬ್ಬ ಒಳ್ಳೆ ಮನುಷ್ಯನೂ ಆಗ್ತೀನಿ. ಒಳ್ಳೆ ಮನುಷ್ಯನಾಗುವುದು ಮತ್ತು ಒಳ್ಳೆಯ ಡಾಕ್ಟರ್ ಆಗುವುದು ಎರಡೂ ಮುಖ್ಯ, ಸಮಾನವಾಗಿ ಮುಖ್ಯ. ಆದ್ದರಿಂದ ಅವನು ಅರ್ಥ ಮಾಡ್ಕೊಂಡು ಸಂಕಲ್ಪ ಮಾಡ್ತಾನೆ. ಇನ್ನೊಂದು ಸಂಕಲ್ಪ, ಮೊದಲನೇ ಸಂಕಲ್ಪಕ್ಕೆ ಒಂದು ಸ್ವಲ್ಪ ಬದಲಾವಣೆ ಮಾಡಿ, ಶರೀರ, ಮನಸ್ಸು, ಬುದ್ಧಿ ಇವುಗಳನ್ನೆಲ್ಲ ಒಳ್ಳೆಯ ದಿಕ್ಕಿನಲ್ಲಿ ಹರಿಸುವಂತಹದ್ದು, ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸುವಂತಹದ್ದು. ಅದಕ್ಕೆ ಒಂದಿಷ್ಟು ಸಮಯವನ್ನು, ಒಂದಿಷ್ಟು ಹಣವನ್ನು ಕೂಡ ನಾನು ಖರ್ಚು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ. ಹೀಗೆ ಮುಂದೆ ಹೋಗುತ್ತಾ ಸಂಕಲ್ಪ ಅನ್ನುವುದು ಜೀವನದುದ್ದಕ್ಕೂ ಕೂಡ ಎಷ್ಟೆಷ್ಟೋ ವಿಷಯಗಳಲ್ಲಿ, ಇನ್ನೊಮ್ಮೆ ಶಂಕರಾಚಾರ್ಯರ ಆ ಒಂದು ಡೆಫಿನಿಷನ್ ಹೇಳುವುದಿದ್ರೆ, ಸಂಕಲ್ಪ ಅಂದರೆ ಮುಖ್ಯವಾಗಿ ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ ಅನ್ನೋದನ್ನು ನಿರ್ಧರಿಸುವಂಥ ಒಂದು ಒಳಶಕ್ತಿ. ಕರ್ತವ್ಯ ಅಕರ್ತವ್ಯ ವಿಷಯ ವಿಭಾಗೇನ ಸಮರ್ಥನಂ. ಅದರ ನಂತರ ನಾವು ಮನಸ್ಸನ್ನು ಮಾಡ್ತೀವಿ, ಆಲೋಚನೆ, ಮತ್ತು ಆ ಯೋಚಿಸಿದ ಪ್ರಕಾರದಲ್ಲಿ ನಾವು ಮಾತಾಡ್ತೀವಿ, ವಾಕ್, ಮತ್ತು ಆ ಮಾತಾಡೋದು ಮತ್ತು ಶ್ರವಣ ಮಾಡುವಂಥದ್ದು, ಅದೆಲ್ಲ ಮಾಡುತ್ತಾ ಎಷ್ಟೋ ಮಟ್ಟಿಗೆ ನಮಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಜ್ಞಾನ ದೊರಕುತ್ತೆ. ಅದಕ್ಕೆ ನಾಮ ಅಂತ ಹೇಳ್ತಾರೆ. ಈ ಸಂಕಲ್ಪ ಶಕ್ತಿಯ ಬಗ್ಗೆ ಇವತ್ತು ಯಾಕೆ ಈ ವಿಷಯ ನಾವು ಎತ್ಕೊಂಡಿದ್ದೀವಿ ಅಂದರೆ, ಬಹಳಷ್ಟು ವಿವಾದವೂ ಇದೆ. ಎಷ್ಟರ ಮಟ್ಟಿಗೆ ಸಂಕಲ್ಪ ಶಕ್ತಿಯನ್ನು ಹೊಗಳುತ್ತಾರೋ ಅಷ್ಟೇ ಮಟ್ಟಿಗೆ ಸಂಕಲ್ಪ ಶಕ್ತಿಯನ್ನು ಟೀಕೆ ಮಾಡುವವರು ಇದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅದ್ಯಾಕೆ ಟೀಕೆ ಮಾಡ್ತಾರೆ ಅಂತ. ಅದ್ಯಾಕಂತ ಹೇಳಿದರೆ, ಎಷ್ಟೋ ಮಟ್ಟಿಗೆ ಜನರು ಒಂದು ರೀತಿ ಅಂಧವಿಶ್ವಾಸದಲ್ಲಿಯೂ ಕೂಡ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಂಧರಾಗ್ಬಿಡ್ತಾರೆ. ಅಂದರೆ ನಮ್ಮದು ಮಾತ್ರ ಸರಿ, ಅವರದೆಲ್ಲ ತಪ್ಪು, ನಾವು ಹೇಳುವುದೇ ಸರಿ, ನಮ್ಮ ಮತ, ನಮ್ಮ ಭಾಷೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇದು ಮಾತ್ರ ಸರಿ ಅಂತ ಒಂದು ರೀತಿ ಹಠಮಾರಿತನದಿಂದ ಎಲ್ಲರೂ ಕೂಡ ನಮ್ಮ ಒಂದು ಸಂಸ್ಕೃತಿಯನ್ನು ಸ್ವೀಕರಿಸಬೇಕು ಇತ್ಯಾದಿಯಾಗಿ.
ಅಥವಾ ನೋಡಿ, ಅಧ್ಯಾತ್ಮದಲ್ಲಿ ಮತ್ತೂ ಎತ್ತರಕ್ಕೆ ಹೋದಾಗಲೂ ಕೂಡ ನಾವು ವೇದಾಂತದ ವಿದ್ಯಾರ್ಥಿಗಳು. ವೇದಾಂತದಲ್ಲಿಯೂ ಕೂಡ ಸಂಕಲ್ಪ ಶಕ್ತಿಯನ್ನ ಈಗ ಚಾಂದೋಗ್ಯ ಉಪನಿಷತ್ತು ಒಂದು ಮಟ್ಟದಲ್ಲಿ ಹೊಗಳ್ತಾ ಇದೆ, ಆದರೆ ಇನ್ನೊಂದು ಮಟ್ಟದಲ್ಲಿ ಉಪನಿಷತ್ತಲ್ಲೂ ಕೂಡ ಅದರ ಟೀಕೆಯೂ ಬರುತ್ತೆ. ಇದರಿಂದ ಎಷ್ಟೋ ಬಾರಿ ಗೊಂದಲ ಆಗುವುದಿದೆ. ಅಲ್ಲ, ಇಲ್ಲಿ ಸಂಕಲ್ಪವನ್ನು ಹೊಗಳಿದ್ರು ಯು ಮಸ್ಟ್ ಹ್ಯಾವ್ ವಿಲ್ ಪವರ್ ಅಂತ, ಅಲ್ಲಿ ಎಲ್ಲ ಸಂಕಲ್ಪವನ್ನು ಬಿಡಬೇಕಂತ ಹೇಳ್ತಾ ಆಗ್ತದೆ. ಸಂಕಲ್ಪ ಪ್ರಭವಾನ್ ಕಾಮಾನ್ ಸರ್ವಾನ್ ತ್ಯಕ್ತ್ವ ಅಂತ ಗೀತೆಯಲ್ಲಿ ಬರುತ್ತೆ. ಅಲ್ಲೊಂದು ಸಣ್ಣ ವ್ಯತ್ಯಾಸ ಇದೆ, ಇದನ್ನು ಈ ಮೊದಲು ಹೇಳಿದೆ. ಗೀತೆಯಲ್ಲಿ ಸಂಕಲ್ಪ ಶಬ್ದ ದೃಢ ನಿರ್ಧಾರ ಅನ್ನೋ ಅರ್ಥದಲ್ಲಿ ಬಂದಿಲ್ಲ. ಸಂಕಲ್ಪ ಅಂದ್ರೆ ಶೋಭನ ಅಧ್ಯಾಸ ಅಂತ ಹೇಳ್ತಾರೆ. ಯಾವುದೋ ಒಂದು ಕಾರ್ ನೋಡ್ತೀವಿ, ಆ ಕಾರ್ ನೋಡಿ ನಮ್ಮ ಕಣ್ಣು ಅಗಲವಾಗತ್ತೆ. ಅಬ್ಬಾ, ಎಷ್ಟು ಚೆನ್ನಾಗಿದೆಯಲ್ಲ, ಒಳ್ಳೆ ಹೊಸ ಮಾಡೆಲ್ ಇದು, ಇದ್ರ ಬಗ್ಗೆ ನಾನು ಬೇರೆ ಕಡೆಯೂ ಕೇಳಿದ್ದೆ, ತುಂಬಾ ದುಬಾರಿ ಅಂತೆ, ಆದ್ರೂ ಅಷ್ಟು ದುಬಾರಿ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಓಡುತ್ತೆ ಅಂತೀರಾ, ಅದು ಬಹಳ ಚೆನ್ನಾಗಿದೆ. ಅದ್ರ ಬಗ್ಗೆ ತುಂಬಾ ಆಲೋಚನೆ ಮಾಡಿದಾಗ ಆ ಕಾರನ್ನ ನೋಡಿದವ್ರು ಎಲ್ಲರಿಗೂ ಅಂತ ಆಲೋಚನೆಗಳು ಬರೋದಿಲ್ಲ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಆ ಕಾರನ್ನು ನೋಡಿದಾಗ ಅಷ್ಟೊಂದು ಆಲೋಚನೆಗಳು ಉದ್ಭವ ಆದ್ರೆ ಅದಕ್ಕೆ ಸಂಸ್ಕೃತದಲ್ಲಿ ಶೋಭನ ಅಧ್ಯಾಸ ಅಂತಾರೆ. ಅಥವಾ ಸಂಕಲ್ಪ ಅಂದ್ರೆ ಸಮ್ಯಕ್ತ್ವ ಕಲ್ಪನೆ, ಇದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಒಂದು ರೀತಿ ಭಾವೋದ್ರೇಕ ಆಗುವಂತಹದ್ದು. ಶ್ರೀಕೃಷ್ಣ ಹೇಳ್ತಾನೆ, ಎಷ್ಟೋ ಬಾರಿ ನೀವು ಪ್ರಪಂಚದ ವಿಷಯಗಳಿಗೆ ಯಾಕೆ ಬಲಿಯಾಗ್ತೀರಿ ಅಂತ ಹೇಳಿದ್ರೆ, ಆ ಪ್ರಪಂಚದ ವಿಷಯವೂ ತಪ್ಪಲ್ಲ, ವಿಷಯ ನಿಮ್ಗೇನು ಮಾಡಿಲ್ಲ, ಆದ್ರೆ ಆ ವಿಷಯವನ್ನು ನೋಡಿದಾಗ ನೀವು ಅದರಲ್ಲಿ ಸುಖ ಇದೆ, ಅದರಲ್ಲಿ ಆನಂದ ಇದೆ, ಅದೊಂದು ನನಗೆ ಸಿಕ್ಕಿಬಿಟ್ರೆ ಮುಗಿದೋಯ್ತು, ನನ್ನಷ್ಟು ಕೃತಾರ್ಥರು ಬೇರೆ ಯಾರಿಲ್ಲ ಇತ್ಯಾದಿಯಾಗಿ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಮಾಡ್ತೀರಲ್ಲ, ಅದೇ ಕಾರಣ. ಆದ್ರಿಂದ ಈ ಪ್ರಪಂಚದಲ್ಲಿ ಓಡಾಡುತ್ತಿರುವಾಗ ಈ ಪ್ರಪಂಚದಲ್ಲಿ ವಿಷಯಗಳು, ಜನರು, ಹೆಂಗಸರು, ಗಂಡಸರು, ಮಕ್ಕಳು, ವಯಸ್ಸಾದವರು, ಮತ್ತೆ ಭೂಮಿ, ಮತ್ತೆ ಎಷ್ಟೆಷ್ಟೋ ಮನೆಗಳು, ಅರಮನೆಗಳು, ಅದನ್ನೆಲ್ಲ ನೋಡ್ತಾ ಇರುವಾಗ ಎಲ್ಲವನ್ನು ಕೂಡ ಒಂದು ರೀತಿ ನೋಡಬೇಕು, ನೋಡೋದು ಒಳ್ಳೆಯದು. ಆದರೆ ನಿಮ್ಮ ಮನಸ್ಸು ಏನೆಲ್ಲ ಪ್ರತಿಕ್ರಿಯೆ ಮಾಡುತ್ತಾ, ವಿಶೇಷವಾಗಿ ಎಷ್ಟು ಚೆನ್ನಾಗಿದೆ, ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿತ್ತು ಇತ್ಯಾದಿ ಸಮ್ಯಕ್ತ್ವ ಕಲ್ಪನಾ. ಅದಕ್ಕೆ ಬಹಳ ಉತ್ತಮವಾದ ಅರ್ಥ ಶೋಭನ ಅಧ್ಯಾಸ ಅಂತ. ನೋಡಿ, ಅಧ್ಯಾಸ ಶಬ್ದ ಏನದು? ಅಧ್ಯಾಸ ಅಂದ್ರೆ ಅಲ್ಲಿ ಇಲ್ಲದಿರುವುದನ್ನ ಆರೋಪ ಮಾಡುವಂಥದ್ದು ಅಧ್ಯಾಸ. ಅದೊಂದಿದೆ, ಆ ಕಾರಿದೆ, ಆದ್ರೆ ಎಷ್ಟು ಚಂದವಾದ ಕಾರು, ಇದು ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಇತ್ಯಾದಿ, ಅದೆಲ್ಲ ಮತ್ತೆ ನಾವು ಮೇಲೆ ಅದಕ್ಕೆ ಆರೋಪ ಮಾಡುವಂಥದ್ದು. ಆ ಪ್ರಕಾರವಾಗಿ ಸಂಕಲ್ಪ ಪ್ರಭವಾನ್ ಕಾಮಾನ್ ಅಂತ ಗೀತೆಯಲ್ಲಿ ಪಂಕ್ತಿ ಬರುತ್ತೆ. ಶ್ರೀಕೃಷ್ಣ ಒಳ್ಳೆ ಮನೋವಿಜ್ಞಾನವನ್ನ, ಸೈಕಾಲಜಿಯನ್ನಲ್ಲಿ ಹೇಳ್ತಾ ಇದ್ದಾನೆ. ನಮ್ಮೆಲ್ಲ ಆಸೆಗಳು ಮೊದಲು ಚಿಕ್ಕದಾಗಿ ಹುಟ್ಟಿರ್ತವೆ, ಆಮೇಲೆ ಬಹಳ ಪ್ರಬಲವಾಗ್ತವೆ. ಹೇಗೆ ನದಿಗಳು ಚಿಕ್ಕದಾಗಿ ಪ್ರಾರಂಭವಾಗಿ ಮತ್ತೆ ಭೋರ್ಗರೆಯುತ್ತಾ ಬಹಳ ಬಲವುಳ್ಳಂತಹ, ಬಹಳ ವೇಗವುಳ್ಳಂತಹ, ದಾರಿಯಲ್ಲಿ ಬರುವ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಬೀಳಿಸುವಂತಹ ಶಕ್ತಿ ಉಳ್ಳದ್ದಾಗಿ ನದಿಗಳು ಹರಿತವೆಯೋ, ಆ ರೀತಿ ನಮ್ಮಲ್ಲಿರುವ ಕಾಮಕ್ರೋಧಗಳು ಪ್ರಾರಂಭದಲ್ಲಿ ಚಿಕ್ಕದಾಗಿರ್ತವೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಇತ್ಯಾದಿಯು ನೀವು ಕೇಳಿದ್ದೀರ ಗೀತೆಯಲ್ಲಿ. ಆ ಪ್ರಕಾರವಾಗಿ ಆ ಗೀತೆಯ ಶಂಕರ ಭಾಷ್ಯದಲ್ಲೂ ಬರುತ್ತೆ. ಇದು ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ, ಕಾಮ ಜಾನಾಮಿ ತೇ ಮೂಲಂ ಸಂಕಲ್ಪಾದೇವ ಜಾಯಸೆ. ಹೇ ಕಾಮವೇ, ಹೇ ಆಸೆಯೇ, ವಿವಿಧವಾದ ಆಸೆಗಳು ನಮ್ಮಲ್ಲಿರ್ತವೆ. ಹೇ ಆಸೆಯೇ, ನಿನ್ನ ಮೂಲ ಏನು ಅನ್ನೋದು ನನಗೆ ಗೊತ್ತಾಗ್ಬಿಟ್ಟಿದೆ, ನೀನು ಹುಟ್ಟುವುದೇ ಸಂಕಲ್ಪದಿಂದ. ಕಾಮ ಜಾನಾಮಿ ತೇ ಮೂಲಂ ಸಂಕಲ್ಪಾದೇವ ಜಾಯಸೆ. ಆದುದರಿಂದ ನಾನು ಸಂಕಲ್ಪಿಸುವುದಿಲ್ಲ ಅಂತ ಒಂದು ಶ್ಲೋಕ ಬರುತ್ತೆ ಶಂಕರ ಭಾಷ್ಯದಲ್ಲಿ. ಅದನ್ನು ಉಲ್ಲೇಖಿಸಲಾಗಿದೆ, ಪ್ರಸಿದ್ಧವಾದ ಶ್ಲೋಕ ಅದು. ಆದ್ರಿಂದ ಗೀತೆಯಲ್ಲಿ ಸಂಕಲ್ಪವನ್ನ, ಅದೊಂದು ಮನಸ್ಸಿನ ವಿಧಾನ, ಮನಸ್ಸಿನ ಒಂದು ಚಟುವಟಿಕೆ. ಯಾವುದೋ ಒಂದು ವಸ್ತುವಿಗೆ 10 ರೂಪಾಯಿ ಬೆಲೆ ಇರೋದ್ರಲ್ಲಿ ನಾವು 1000 ರೂಪಾಯಿ ಬೆಲೆಯನ್ನ ಕಂಡ್ರೆ ನಮ್ಮ ದೃಷ್ಟಿಯಿಂದ ಅದು 1000 ರೂಪಾಯಿ ಬೆಲೆ ಉಳ್ಳದ್ದು ಅಂತ. ಆಮೇಲೆ ಆ ಥರ 10 ರೂಪಾಯಿ ಬೆಲೆ ಇರುವಂತಹದ್ರಲ್ಲಿ 1000 ರೂಪಾಯಿ ಬೆಲೆಯನ್ನು ನೋಡುತ್ತಾ ಅದ್ರ ಮೇಲೆ ಇದು ನನಗೆ ಬೇಕು ಅಂತ ಆಸೆ ಪಟ್ರೆ, ಆ ನನಗೆ ಬೇಕು ಅನ್ನುವಂಥದ್ದು ಕಾಮ.
ಆದ್ರೆ ಆ ಪ್ರಕಾರವಾಗಿ ಕಾಮವು ಎದ್ದು ಕುಣಿದಾಡಲಿಕ್ಕೆ ಪ್ರಾರಂಭಿಸುವುದು ಹೇಗಾಯ್ತು? ಸಂಕಲ್ಪದಿಂದ, ಶೋಭನ ಅಧ್ಯಾಸದಿಂದ. ಶೋಭನ ಅಧ್ಯಾಸ, ಅಧ್ಯಾಸ ಅಂದ್ರೆ ಇಲ್ಲದಿದ್ದು ಹಾಕೋದು. 1000 ರೂಪಾಯಿ ಬೆಲೆ ಇರಲಿಲ್ಲ ಅದರಲ್ಲಿ, ಅದು ನಿಮ್ಮ ಮನಸ್ಸು ಆ 10 ರೂಪಾಯಿ ಬೆಲೆ ಉಳ್ಳದನ್ನ 1000 ರೂಪಾಯಿ ಬೆಲೆ ಉಳ್ಳದ್ದಾಗಿ ತೋರಿಸ್ತಾ ಇದೆ. ಆ ಅರ್ಥ ಇದೆ. ನಾವು ಇಲ್ಲಿ ಸಂಕಲ್ಪ ಅನ್ನುವಂಥದ್ದು ಕರ್ತವ್ಯ ಅಕರ್ತವ್ಯ ವಿಭಾಗೇನ ಸಮರ್ಥನಂ, ಒಂದು ನಿರ್ಧಾರ ಮಾಡುವುದು ಅಂತ ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಈಗ ಅದೆರಡನ್ನ ಒಟ್ಟಿಗೆ ತಕೊಂಡು ಏನಾದರೂ ವಿರೋಧ ಇದೆಯಾ ನೋಡೋಣ. ಅಲ್ಲಿ ಪ್ರಯೋಗ ಬೇರೊಂದು ರೀತಿ, ಇಲ್ಲಿ ಪ್ರಯೋಗ ಬೇರೊಂದು ರೀತಿಯಲ್ಲಿ. ಎರಡೂ ಕೂಡ ತೊಂದರೆ ಮಾಡತಕ್ಕಂಥದ್ದವು. ಎರಡರಿಂದಲೂ ತೊಂದರೆ ಆಗುತ್ತೆ. ಹಲವಾರು ಪ್ರಪಂಚದ ವಿಷಯಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಯಾರನ್ನೋ ಎಲ್ಲಿ ಭೇಟಿ ಆಗ್ತೇವೆ, ಇವರು ನಮ್ಮ ಮಿತ್ರರಾಗಬೇಕು, ಇವ್ರಿಗೆ ನಾವು ಹತ್ರ ಹೋಗಬೇಕು, ಅವರು ನಮ್ಮ ಮನೆಗೆ ಹೆಚ್ಚೆಚ್ಚು ಬರಬೇಕು, ನಾವು ಅವ್ರ ಮನೆಗೆ ಹೆಚ್ಚೆಚ್ಚು ಹೋಗಬೇಕು ಅಂತ ಆಸಕ್ತಿ ಉಂಟಾಗುತ್ತೆ, ಆ ಸಂಘ ಉಂಟಾಗುತ್ತೆ ಅಲ್ವೇ? ಅದು ಕೂಡ ಸಂಕಲ್ಪವೇ ಒಂದು ರೀತಿಯಲ್ಲಿ. ಆದರೆ ಇಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಸಂಕಲ್ಪ ಅನ್ನುವಂಥದ್ದು ನಿರ್ಧಾರ, ವಿಲ್ ಪವರ್. ಸೊ ಈಗ ಆ ಒಂದು ವಿಷಯವನ್ನು ಎತ್ತಿದೆ ನಾನು. ಅಧ್ಯಾತ್ಮದಲ್ಲಿ ಕೆಲವು ಸಂದರ್ಭಗಳಲ್ಲಿ ಸಂಕಲ್ಪವನ್ನು ಹೊಗಳಲಾಗ್ತದೆ, ಮತ್ತೊಂದು ಮಟ್ಟದಲ್ಲಿ ಸಂಕಲ್ಪವನ್ನು ಟೀಕಿಸಲಾಗ್ತದೆ. ಅದನ್ನು ಸ್ವಲ್ಪ ಸ್ಪಷ್ಟೀಕರಿಸೋಣ. ಯಾವಾಗ ಈ ಸಂಕಲ್ಪ ಶಕ್ತಿಯು ನಮಗೆ ತಮಸ್ಸಿನಿಂದ ರಜಸ್ಸಿಗೆ ಬರಲಿಕ್ಕೆ ಮತ್ತು ರಜಸ್ಸಿನಿಂದ ಸತ್ವಕ್ಕೆ ಬರಲಿಕ್ಕೆ ಸಹಾಯವಾಗುತ್ತೋ, ಆಗ ಆ ಸಂಕಲ್ಪ ಶಕ್ತಿ, ಆ ದೃಢ ನಿರ್ಧಾರ, ಆ ಒಂದು ನಾವೇನೋ ಒಂದು ಸಾಧನೆಯನ್ನು ಮನಸ್ಸಲ್ಲಿ ರೂಪಿಸ್ಕೊಂಡು ಈ ದಿನ ಮಾಡ್ತೀನಿ ನಾನು, ದಿನ ಬೆಳಗ್ಗೆ ಎದ್ದು 1 ಕಪ್ ಟೀ ಕುಡಿಯೋ ಮೊದಲು ಅರ್ಧ ಗಂಟೆ ಬರೇ ಒಂದು ಸ್ವಲ್ಪ ನೀರು ಕುಡಿದು ಒಂದು ಸ್ವಲ್ಪ ಧ್ಯಾನ ಮಾಡಿ ಆಮೇಲೆ ಚಾ ಅಂತ ಮಾಡಿದರೆ, ಮರುದಿನ ಬೆಳಗ್ಗೆಯಿಂದ ತಪ್ಪದೆ ಯಾರಾದರೂ ಮಾಡ್ತಾ ಹೋದರೆ ಅವರಲ್ಲಿ ಸಂಕಲ್ಪ ಶಕ್ತಿ, ದಟ್ ಈಸ್ ವಿಲ್ ಪವರ್. ಇದೆಲ್ಲ ತಮಸ್ಸಿಂದ ರಜಸ್ಸಿಗೆ ಮತ್ತು ರಜಸ್ಸಿಂದ ಸತ್ವಕ್ಕೆ ಬರಲಿಕ್ಕೆ ತುಂಬ ಅನುಕೂಲ. ಆದರೆ ವೇದಾಂತದ ಇನ್ನೂ ಎತ್ತರದ ಮಟ್ಟದಲ್ಲಿ ಸಂಕಲ್ಪವನ್ನು ಬಿಡುವುದಕ್ಕೆ ಒಂದು ಹಿತನುಡಿ ಹೇಳಲಾಗ್ತದೆ. ಅದೇನು ಗೊತ್ತೇ? ಇಲ್ಲಿ ಬಹಳ ಸೂಕ್ಷ್ಮ ಇದೆ. ಇದು ವೇದಾಂತದ ಮುಂದುವರಿದ ಒಂದು ಘಟ್ಟ. ವೇದಾಂತದಲ್ಲಿ ಮುಂದುವರಿದ ಘಟ್ಟ ಯಾವುದಕ್ಕೆ ಕರಿತೇವೆ ಗೊತ್ತೇ? ಆತ್ಮನಾಗಿ ಉಳಿಯುವುದು, ಆತ್ಮನಿಷ್ಠೆಯಲ್ಲಿ ನಿಲ್ಲುವ ಪ್ರಯತ್ನ. ನೋಡಿ, ನಾನು ತಾಮಸಿಕವಾಗಿರಬಾರ್ದು, ಆಲಸ್ಯದಲ್ಲಿರಬಾರ್ದು, ಹೇಳ್ಬೇಕು. ನಾನು ಎದ್ದು ಬೇಗ ಮುಖ ತೊಳ್ಕೊಂಡು ರೆಡಿಯಾಗಿ ಜಪಕ್ಕೆ ಕೂತ್ಕೊಳ್ಬೇಕು, ಧ್ಯಾನಕ್ಕೆ ಕೂತ್ಕೊಳ್ಬೇಕು. ನಾನೊಬ್ಬ ಜಪ ಮಾಡುವವನು. ಜಪ ಮಾಡದಿದ್ದರೆ ನಾನೊಬ್ಬ ಕೆಟ್ಟ ಸಾಧಕನಾಗ್ತೀನಿ. ದಿನವೂ ಆ ಪ್ರಕಾರ ಜಪ ಮಾಡಿದರೆ ಒಳ್ಳೆಯ ಸಾಧಕನಾಗ್ತೀನಿ. ನಾನು ಇದಾಗ್ತೀನಿ, ನಾನು ಅದಾಗ್ತೀನಿ, ಕೆಟ್ಟದಿರಲಿ ಒಳ್ಳೇದಿರಲಿ. ಇದಾಗುವುದು ಅದಾಗುವುದೆಲ್ಲ ಅನಾತ್ಮ ಅಲ್ವೇ ಮೇಲಿನ ಮಟ್ಟದಲ್ಲಿ ನೋಡಿದರೆ? ಯಾಕಂದ್ರೆ ಶುದ್ಧ ಆತ್ಮವು ಏನನ್ನು ಮಾಡುವುದಿಲ್ಲ, ಅದು ಅಕರ್ತ, ಅದು ಅಭೋಕ್ತ. ಶುದ್ಧ ಆತ್ಮಕ್ಕೆ ಯಾವ ವಿಕಾರವಿಲ್ಲ. ಶುದ್ಧ ಆತ್ಮ ಸಾಧನೆಯಲ್ಲಿ ಹಿಂದೆ ಬೀಳುವುದೂ ಇಲ್ಲ, ಶುದ್ಧ ಆತ್ಮ ಸಾಧನೆಯಲ್ಲಿ ಮುಂದೆ ಹೋಗುವುದೂ ಇಲ್ಲ. ಶುದ್ಧ ಆತ್ಮವು ಸಾಧನೆ ಮಾಡುವ ಒಂದು ವಸ್ತುವೇ ಅಲ್ಲ. ಸಾಧನೆ ಮಾಡುವ ವಸ್ತು ಜೀವ. ನಾವು ನಮ್ಮನ್ನು ಜೀವ ಅಂತ ಭಾವಿಸಿಕೊಂಡಾಗ ಆ ಜೀವ ಸಾಧನೆ ಮಾಡಬಹುದು, ಅಥವಾ ಎಷ್ಟೋ ದಿನಗಳ ಕಾಲ ಸಾಧನೆ ಮಾಡದೆ ತಮೋಭೂತವಾಗಿ ಅಥವಾ ತಮಸ್ಸಿಗೆ ಅಧೀನವಾಗಿ, ತಮಸ್ಸಿಗೆ ವಶವಾಗಿ ಆ ಜೀವಭಾವ ಅನ್ನುವಂಥದ್ದು ಆಲಸ್ಯ ಆಗ್ಬೋದು. ಆದ್ದರಿಂದ ನೋಡಿ, ಕೆಳಗಿನ ಮಟ್ಟದಲ್ಲಿ ನಾವು ಬಡ ಸಾಧಕರಾಗಿರೋರ ಬದಲು ಒಳ್ಳೆಯ ಸಾಧಕರು, ಉತ್ತಮ ಸಾಧಕರಾಗಲಿಕ್ಕೆ ಸಂಕಲ್ಪ ಶಕ್ತಿ ಬೇಕು. ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ, ಧರ್ಮ ವಿಭಾಗದಲ್ಲಿ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಶಂಕರಾಚಾರ್ಯರು ಇಲ್ಲಿ ಸರಿಯಾಗಿ ಹೇಳುವ ಹಾಗೆ, ಮಾಡಬಾರದ್ದು ಅಕರ್ತವ್ಯ, ಅದನ್ನು ಬಿಟ್ಟು ಮಾಡಬೇಕಾದ್ದು ಕರ್ತವ್ಯವನ್ನು ನಿರ್ಧರಿಸಿ ಆ ನಿರ್ಧಾರದಲ್ಲಿ ದೃಢವಾಗಿ ನಿಲ್ಲುವಂತಹದ್ದು ಧರ್ಮ ವಿಭಾಗದಲ್ಲಿ ಬೇಕೇ ಬೇಕು. ಆದರೆ ಮೋಕ್ಷಕ್ಕೆ ಕಾರಣವಾದಂತಹ ಸಮ್ಯಕ್ ದರ್ಶನ, ಜ್ಞಾನ ವಿಭಾಗದಲ್ಲಿ ಮೂಲಭೂತವಾಗಿ ನಾನು ಯಾರು ಅನ್ನುವ ಪ್ರಶ್ನೆ ಇಟ್ಟುಕೊಂಡು, ಆಗ ಯಾವ ನಾನು ಅನ್ನುವುದಕ್ಕೆ ಇದು ಕರ್ತವ್ಯ ಅದು ಅಕರ್ತವ್ಯ ಅಂತಿತ್ತೋ
ಆ ಯಾವ ನಾನು ಅಂತಿದೆಯಲ್ಲ ಅದನ್ನೇ ಬಿಡಬೇಕಾದಂತಹ ಸಂದರ್ಭ ಬರುತ್ತೆ. ಅಲ್ಲಿ ಎಂತ ಕರ್ತವ್ಯ, ಎಂತ ಅಕರ್ತವ್ಯ. ಆದ್ರಿಂದ ನಮೇ ಕಾರ್ಯಮಸ್ತಿ ನಮೇ ಅಕಾರ್ಯಮಸ್ತಿ ಅನ್ನುವ ಒಂದು ಉಚ್ಚ ಸ್ಥಾನ. ಅದಕ್ಕೆ ನಾವು ಸಾಮಾನ್ಯವಾಗಿ ಸಿದ್ಧರಾಗಿ ಇಲ್ಲದೆ ಇರಬಹುದು, ಆದರೆ ವೇದಾಂತ ಅಧ್ಯಯನದಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ನಾವು ಎತ್ತರಕ್ಕೆ ಏರ್ತೀವಿ. ನಾನು ಚೈತನ್ಯ ಮಾತ್ರ, ನಾನು ಸಾಕ್ಷಿ ಮಾತ್ರ, ನಾನು ಏನನ್ನು ಮಾಡುವವನೂ ಅಲ್ಲ, ಮಾಡದಿರುವವನೂ ಅಲ್ಲ, ನಾನು ಏನನ್ನು ಅನುಭವಿಸುವವನೂ ಅಲ್ಲ, ಸುಖವಾಗಲಿ ದುಃಖವಾಗಲಿ ಸುಖ ದುಃಖಗಳನ್ನು ಅನುಭವಿಸದಿರುವವನೂ ಅಲ್ಲ. ಅಂದರೆ ಯಾವ ಲೇಬಲ್, ಯಾವ ಒಂದು ವರ್ಣನೆ ನನಗೆ ಅನ್ವಯಿಸುವುದಿಲ್ಲ. ಯಾಕಂದರೆ ಶುದ್ಧ ಆತ್ಮವು ಸಚ್ಚಿತ್ ಆನಂದ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವಂಥ ತತ್ವವು ಬರೇ ಇರುವಿಕೆ ಆಗಿರುತ್ತೆ. ಇರುವಿಕೆ ಸತ್, ತಿಳಿಯುವಿಕೆ ಚಿತ್, ಮತ್ತು ಬಾಹ್ಯ ಅವಲಂಬನ ಇಲ್ಲದೆ ಆನಂದ, ಅದು ಆನಂದ ಅಥವಾ ಅನಂತ. ಆದ್ರಿಂದ ಎಲ್ಲೆಲ್ಲಿ ನಿಮಗೆ ಸಂಕಲ್ಪವನ್ನೇ ಬಿಡಬೇಕು ಅಂತ ಹೇಳಿದಾಗ ಅದು ಉನ್ನತವಾದ ಮಟ್ಟ ಅಂತ ಅರಿಯಬೇಕು. ಎಲ್ಲೆಲ್ಲಿ ಸಂಕಲ್ಪ ಶಕ್ತಿಯನ್ನು ಬೆಳೆಸ್ಕೊಳ್ಳಿ, ಯಾಕೆ ಅಷ್ಟೊಂದು ಸಡಿಲಾಗಿದ್ದೀರಾ, ಯಾಕೆ ಅಷ್ಟೊಂದು ಇಂದ್ರಿಯ ಲೋಲುಪರಾಗಿದ್ದೀರಾ, ಯಾಕೆ ನೀವು ನಿಮ್ಮ ಬಗ್ಗೆನೇ ಸ್ಟ್ರಿಕ್ಟ್ ಇಲ್ಲ, ಏನೇನೋ ಯದ್ವಾ ತದ್ವಾ ಬದುಕ್ತಿದ್ದೀರಾ, ಯಾಕೆ ನೀವು ಸಮಯವನ್ನು ಹಾಳು ಮಾಡ್ತಿದ್ದೀರಾ, ನಿಮ್ಮ ಬೇರೆ ಸಂಪನ್ಮೂಲಗಳನ್ನು, ರಿಸೋರ್ಸಸ್, ಯು ಹ್ಯಾವ್ ಸಮ್ ರಿಸೋರ್ಸಸ್. ಟೈಮ್ ಈಸ್ ಎ ರಿಸೋರ್ಸ್, ಮನಿ ಇಸ್ ಎ ರಿಸೋರ್ಸ್, ಗುಡ್ ಕಾಂಟ್ಯಾಕ್ಟ್ಸ್ ಆರ್ ಎ ರಿಸೋರ್ಸ್. ಯಾರೋ ಒಬ್ರು ಒಳ್ಳೆ ಚೆನ್ನಾಗಿ ಹೇಳ್ಕೊಡೋರಿದ್ದಾರೆ, ಯಾಕೆ ನೀವು ವಾರಕ್ಕೊಂದ್ಸರಿ ಅವ್ರ ಹತ್ರ ಹೋಗೋದಿಲ್ಲ? ನಿಮ್ಮ ಊರಲ್ಲೇ ಯಾರೋ ಗುರುಗಳಿದ್ದಾರೆ, ಯಾರೋ ಒಬ್ರು ಒಳ್ಳೆ ರೀತಿ ತಿಳಿಸುವವರಿದ್ದಾರೆ, ಅವರು ನಿಮ್ಮ ಸಂಪನ್ಮೂಲ. ಬಿ ಇನ್ ಟಚ್ ವಿತ್ ಹರ್, ಬಿ ಇನ್ ಟಚ್ ವಿತ್ ಸಚ್ ಎ ಲೇಡಿ ಇಫ್ ಶಿ ಈಸ್ ರೆಡಿ ಟು ಥ್ರೋ ಲೈಟ್ ಆನ್ ಯುವರ್ ಸ್ಪಿರಿಚುವಲ್ ಡೌಟ್ಸ್. ಬೇರೆ ಬೇರೆ ಸಂಪನ್ಮೂಲಗಳನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಅದೇ ಬುದ್ಧಿವಂತಿಕೆ ಅನ್ನುವಂಥ ಆ ಮಟ್ಟದಲ್ಲಿ ಸಂಕಲ್ಪ ಬೇಕು, ವಿಲ್ ಪವರ್ ಬೇಕು. ಆದರೆ ವೇದಾಂತದ ಎತ್ತರಕ್ಕೆ ಹೋದಾಗ ಒಳ್ಳೆ ಕೆಲಸಗಳನ್ನು ಮುಂದುವರಿಸಿ, ಯಾರೋ ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಚಿಂತನದಲ್ಲಿ, ನಿಮ್ಮ ಮನನದಲ್ಲಿ, ನಿಮ್ಮ ನಿಧಿಧ್ಯಾಸನದಲ್ಲಿ ನಿಮ್ಮನ್ನು ನೀವು ಶುದ್ಧ ಆತ್ಮವಾಗಿ ನೋಡಿಕೊಳ್ಳುತ್ತಾ ಅಲ್ಲಿ ಲೆಟ್ ಗೋ ಆಫ್ ಯುವರ್ ಡೂವರ್ಶಿಪ್, ಟು ಚೂಸ್ ಸಮಥಿಂಗ್ ಆಸ್ ಕರ್ತವ್ಯ and to let go or not to choose ಅಕರ್ತವ್ಯ is also an action. ಆದರೆ ಆತ್ಮದಲ್ಲಿ ಆಕ್ಷನ್ ಇರುವುದಿಲ್ಲ. ಮತ್ತೆ ಗೀತೆಯಲ್ಲಿ ಬಂದಂತಹ ಅರ್ಥವನ್ನ ಇದರ ಜೊತೆ ಹೇಗೆ ಜೋಡಿಸಬೇಕಂದ್ರೆ, ಎಲ್ಲೆಲ್ಲಿ ಅನಾವಶ್ಯಕವಾದ ಪ್ರಾಪಂಚಿಕ ವಿಷಯದಲ್ಲಿ ಶೋಭನ ಅಧ್ಯಾಸವಾಗಿಬಿಟ್ಟು ಸಮ್ಯಕ್ತ್ವ ಕಲ್ಪನೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ, ತಿಂಡಿಯಾಗಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಬೇರೆ ವಿಷಯ ಆದರೆ ನಮ್ಮ ಶರೀರದಲ್ಲಿ ಅಂಗಾಂಗಗಳಲ್ಲಿ ಏನೋ ಒಂದು ಹುರುಪು ಬರುತ್ತೆ, ಅದನ್ನು ನಾನು ಪಡಿಬೇಕು, ಆ ಕಾರ್ ಎಷ್ಟು ಚೆನ್ನಾಗಿದೆ, ನಾನು ಅದರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಇತ್ಯಾದಿಯಾಗಿ ಊಹೆ ಬರುತ್ತೆ. ಧ್ಯಾಯತ ವಿಷಯಾನ್ ಪುಂಸಃ ಸಂಗಸ್ತೇಷು ಜಾಯತೆ ಸಂಗಾತ್ ಸಂಜಾಯತೆ ಕಾಮಃ, ಅದು ಸಿಗದಿದ್ರೆ ಕಾಮಾತ್ ಕ್ರೋಧ ಅಭಿಜಾಯತೆ, ಅದೆಲ್ಲ ಇದೆಯಲ್ಲ. ಆ ಪ್ರಕಾರವಾಗಿ ಗೀತೆಯಲ್ಲಿ ಸಂಕಲ್ಪ ಶಬ್ದವನ್ನು ಉಪಯೋಗಿಸಿರುವುದು ಕಾಮಕ್ಕೆ ಪೂರ್ವಭಾವಿಯಾಗಿ. Before your thought takes the form of desire, thought is active in creating a notion that that object can give me happiness. ಆ ಒಂದು ವಿಷಯ ನನಗೆ ಸುಖವನ್ನು ಕೊಡುತ್ತೆ ಅಂತ ಒಂದು ಭಾವನೆ ಇದೆ ನೋಡಿ. ಆ ಅರ್ಥದಲ್ಲಿ ಸಂಕಲ್ಪ ಶಬ್ದವನ್ನು ಗೀತೆಯಲ್ಲಿ ಉಪಯೋಗಿಸಲಾಗಿದೆ. ಈಗ ನಾವು ಹೇಳಿದಿರುವಂತಹ ನಾವು ನಿರ್ಧರಿಸುವುದನ್ನ ಮಾಡುವ ಒಂದು ಸಾಮರ್ಥ್ಯ ಇದೆಯಲ್ಲ, ಎಷ್ಟೋ ಜನರಲ್ಲಿ ಅದಿಲ್ಲ. ನಿರ್ಧರಿಸುವುದನ್ನ ಮಾಡುವಂಥದ್ದು, ಸಂಕಲ್ಪ ಮಾಡುವಲ್ಲಿ, ಇದು ಹೇಳಿ ನಾನು ಮುಗಿಸ್ತೀನಿ ನೋಡಿ. ಸಂಕಲ್ಪ ಮಾಡುವಲ್ಲಿ ಅಹಂಕಾರ ಇದೆ ಅಥವಾ ಸೂಕ್ಷ್ಮವಾಗಿ ಅವಿದ್ಯೆ ಅಲ್ಲಿದೆ. ಸಂಕಲ್ಪ ಮಾಡುವಲ್ಲಿ ನಾನೊಬ್ಬ ಇದನ್ನ ಆಯ್ಕೆ ಮಾಡುವವನು, ಅದನ್ನ ತ್ಯಜಿಸಬಲ್ಲವನು ಅಂತ ಬರುತ್ತೆ. ಆದರೆ ಆ ಎತ್ತರದ ಮಟ್ಟದಲ್ಲಿ ನಾನು ಇಂಥವನು, ನಾನು ಅಂಥವನು, ನಾನು ಇಂಥವಳು, ನಾನು ಅಂಥವಳು ಅಂತ ವರ್ಣನೆ ಬರುತ್ತಲ್ಲ, ಡಿಸ್ಕ್ರಿಪ್ಷನ್,
that is not acceptable on the higher level. Who am I? ನಾನು ಯಾರು? ಆ ಎತ್ತರದ ಮಟ್ಟದಲ್ಲಿ ನಾನು ಸಾಕ್ಷಿ ಮಾತ್ರ. ಸಾಕ್ಷಿ ಅನ್ನುವಂಥ ಒಂದು ವಸ್ತು ಸಿನಿಮಾಕ್ಕೆ ಹೋಗ್ಬೇಕಂತ ನಿರ್ಧರಿಸುವುದೂ ಇಲ್ಲ, ಸಿನಿಮಾಕ್ಕೆ ಹೋಗಬಾರದಂತ ನಿರ್ಧರಿಸುವುದೂ ಇಲ್ಲ. ಆ ಸಾಕ್ಷಿ ಅನ್ನುವಂಥದ್ದು ಈ ಕರ್ಮ ಫಲ, ಕರ್ತೃತ್ವ, ಭೋಕ್ತೃತ್ವ ಇವೆಲ್ಲ ಇರುವಂತಹ ಒಂದು ಆ ಪರಿಧಿಯಲ್ಲಿ, ದ್ಯಾಟ್ ಡೊಮೈನ್ ಅದು ಇಲ್ಲವೇ ಇಲ್ಲ. ಅದರಿಂದ ಅದಕ್ಕೆ ನಾವು ಹೆಚ್ಚು ಹೋಗುವುದು ಬೇಡ. ಈಗ ಪುನಃ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸಂಕಲ್ಪ ಶಬ್ದವನ್ನು ವಿಲ್ ಪವರ್, ಇಫ್ ಯು ಹ್ಯಾವ್ ವಿಲ್ ಪವರ್ ಆ್ಯಂಡ್ ಎಸ್ಪೆಷಲಿ ವಿಲ್ ಪವರ್ ಆಫ್ ದಿ ನೇಚರ್ ಆಫ್ identifying what is right thing to do and then staying with that decision. ಇದು ಮಾಡತಕ್ಕದ್ದು. ನಾನು ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀನಿ ಅಂತ. ಆ ಮಂತ್ರದಲ್ಲಿ ನಂತರ ಬಹಳ ಚಂದವಾಗಿ ಸಂಕಲ್ಪವನ್ನು ಸನತ್ ಕುಮಾರರು ಹೊಗಳುತ್ತಾರೆ. ಆ ಒಂದು ಪಂಕ್ತಿಯನ್ನು ಹೇಳೋಣವಂತೆ. ಹೇಳ್ತಾರೆ ಸನತ್ ಕುಮಾರರು, ಬರೇ ಆಲೋಚನೆ, ಬರೇ ಹಾಗೇನೆ ಯೋಚನೆ ಮಾಡುವುದಕ್ಕಿಂತ ಮೊದಲು ಕರ್ತವ್ಯವನ್ನ ಗುರುತಿಸಿಕೊಂಡು, ನಿಜವಾಗಿಯೂ ಒಳ್ಳೆಯ ಯೋಗ್ಯವಾದ ಕರ್ತವ್ಯವನ್ನು ಗುರುತಿಸಿಕೊಂಡು ಅದಕ್ಕೆ ನಾನು ಕಟಿಬದ್ಧನಾಗಿರ್ತೀನಿ ಅಂತ ನಿರ್ಧರಿಸುವುದು ಸಂಕಲ್ಪ ಅಂತ ಹೇಳಿದ ಬಳಿಕ ಸಂಕಲ್ಪವನ್ನು ಹೊಗಳುತ್ತಾ ಹೇಳ್ತಾರೆ, ಯಾರು ಸಂಕಲ್ಪವನ್ನೇ ನನ್ನ ಮಟ್ಟಿಗೆ ಇದೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೋ, ಈ 15 ಅದಕ್ಕೆ ಖಂಡಗಳಂತೆ 15 ಖಂಡಗಳಲ್ಲಿ ಒಂದೊಂದನ್ನೇ ಸನತ್ ಕುಮಾರ್ ಎತ್ತಾರೆ, ಹೊಗಳ್ತಾರೆ. ಈ 4ನೇ ಖಂಡದಲ್ಲಿ ಈ ಸಂಕಲ್ಪ ಅನ್ನೋದು ಬಂದಾಗ, ಸಯಃ ಸಂಕಲ್ಪಂ ಬ್ರಹ್ಮ ಇತಿ ಉಪಾಸ್ತೆ, ಯಾರು ಸಂಕಲ್ಪವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೋ, ಹೇಗೆ ಒಂದು ಶಿವಲಿಂಗವನ್ನ ಇದೇ ಶಿವ ನಿಕೃಷ್ಟ ವಸ್ತುನಿ ಉತ್ಕೃಷ್ಟ ಬುದ್ಧಿ ಅಂತ ಇದೆಯಲ್ಲ ಉಪಾಸನೆಯ ನಿರೂಪಣೆ, ಆ ಪ್ರಕಾರ ನಾನು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಂಡು ಆ ಒಳ್ಳೆಯ ನಿರ್ಧಾರವನ್ನ ಪಾಲನೆ ಮಾಡ್ತೇನೆ, ನನ್ನ ಮಟ್ಟಿಗೆ ಬ್ರಹ್ಮವಿದ್ಯೆ ಇದೆ ಅಂತ ಯಾರಾದರೂ ಭಾವಿಸಿದ್ರೆ, ಹೇಳ್ತಾರೆ ಸನತ್ ಕುಮಾರರು, ಯಾರು ಸಂಕಲ್ಪವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೋ ಅವನು ಸಂಕಲ್ಪಿಸಿರುವಂತಹ ಎಂತೆಂಥ ಒಳ್ಳೊಳ್ಳೆ ಲೋಕಗಳನ್ನೆಲ್ಲ ಗಳಿಸ್ತಾನೆ, ಅವನು ಪ್ರತಿಷ್ಠಿತನಾಗ್ತಾನೆ, ಅವನಲ್ಲಿ ವ್ಯಥೆ, ಅವನಲ್ಲಿ ಭಯ, ಚಿಂತೆ ಅವುಗಳೆಲ್ಲ ಹೊರಟೋಗ್ತವೆ, ಅವನಿಗೆ ಬಹಳಷ್ಟು ಅಭಿಸಿದ್ಧತಿ, ಒಳ್ಳೊಳ್ಳೆಯ ಶಕ್ತಿಗಳೆಲ್ಲ ಅವನಿಗೆ ಸಿದ್ಧಿಸ್ತವೆ. ಯಾವತ್ ಸಂಕಲ್ಪಸ್ಯ ಗತಂ ತತ್ರ ಅಸ್ಯ ಯಥಾ ಕಾಮಚಾರೋ ಭವತಿ ಅಂತ ಒಂದು ಪಕ್ತಿ ಬರ್ತದೆ. ಸಂಕಲ್ಪ ಶಕ್ತಿಯನ್ನು ನೀವು ಚೆನ್ನಾಗಿ ಬೆಳೆಸ್ಕೊಂಡ್ರೆ ನೀವು ಎಷ್ಟೆಷ್ಟೋ ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ವ್ಯವಹಾರದಲ್ಲಿರಬಹುದು, ಅಧ್ಯಾತ್ಮದಲ್ಲಿರಬಹುದು. ಒಳ್ಳೆಯದು ಅಂತ ಏನನ್ನು ಗುರುತಿಸ್ಕೊಳ್ತೀರೋ ಅದನ್ನ ಒಂದು ರೀತಿ ದೃಢತೆಯಿಂದ, ಧಾರಣೆಯಿಂದ, ಧೃತಿಯಿಂದ ಮಾಡುತ್ತಾ ಹೋದ್ರೆ ಆವಾಗ ಯಥಾ ಕಾಮಚಾರೋ ಭವತಿ ಅಂತ ಇದು ಪ್ರತಿಯೊಂದು ಅನುವಾಕದಲ್ಲೂ ಅಥವಾ ಖಂಡದಲ್ಲಿ ಬರುತ್ತೆ. ಯಥಾ ಕಾಮಚಾರ ಅಂದ್ರೆ ಯಥಾ ಕಾಮ, ನಿಮ್ಗೇನೇನು ಬಯಕೆ ಇದೆಯೋ ಅದೆಲ್ಲ ನಿಮಗೆ ಸಿದ್ಧಿಸುತ್ತೆ. ಯಾಕಂದ್ರೆ ಸಂಕಲ್ಪ ಇದ್ದವರಲ್ಲಿ ಅಂತಃಶಕ್ತಿ ಬೆಳೆಯುತ್ತೆ. ಯಾರಲ್ಲಿ ಅಂತಃಶಕ್ತಿ ಬೆಳೆಯುತ್ತೋ ಅವರಿಗೆ ಏನೆಲ್ಲ ಈ ಲೋಕದಲ್ಲಿ ಪ್ರಾಪ್ತವಾಗುತ್ತೆ. ಅವ್ರು ಹೋದಲ್ಲೆಲ್ಲ ಅವ್ರಿಗೆ ಗೌರವ ಬರುತ್ತೆ. ಯಾರು ಅವ್ರ ಬಗ್ಗೆ ಅವನು ಬರಲಿ, ಅವನಿಗೆ ನಾನು ಅಪಮಾನ ಮಾಡ್ತೀನಿ ಅಂತ ನಿರ್ಧರಿಸಿರ್ತಾರೋ ಆಮೇಲೆ ಅವರು ನಿಜವಾಗಿ ಬಂದು ಎದುರು ನಿಂತಾಗ ತಲೆ ಬಾಗಿಸ್ತಾರೆ. ಯಾಕಂದ್ರೆ ಅಂತಃಶಕ್ತಿ ಅಂದ್ರೆ ಹಾಗೆ, ಯಾರು ನಿಮ್ಮನ್ನು ಅಪಮಾನಿಸಕ್ಕೆ ಹೊರಟಿದ್ರೋ ಅವ್ರು ನಿಮ್ಮ ಹತ್ರ ಬಂದಾಗ ಅದೇನೋ ಬದಲಾವಣೆ ಮಾಡುತ್ತವೆ. ಅಂತಃಶಕ್ತಿಯಲ್ಲಿರುವ ಜಾದು, ಅಂತಃಶಕ್ತಿಯಲ್ಲಿರುವ ಮ್ಯಾಜಿಕ್, ಅದರ ಬಗ್ಗೆ ಅಧ್ಯಾತ್ಮ ವಿದ್ಯೆ ತುಂಬ ಹೇಳ್ತಾರೆ. ಆದ್ರಿಂದ ನಾರದರಿಗೆ ಸನತ್ ಕುಮಾರರು ನಾವು ಒಳ್ಳೆಯ ಕರ್ತವ್ಯವನ್ನ ಗುರುತಿಸಿಕೊಂಡು ಆ ಕರ್ತವ್ಯವನ್ನು ಮಾಡುವ ಬಗ್ಗೆ ಚಂಚಲತೆಯನ್ನು ಹೊಂದಬಾರದು. ಆ ಒಳ್ಳೆಯ ಕೆಲಸವನ್ನು ಮಾಡುವುದರಲ್ಲಿ ಸ್ಥಿರತೆಯನ್ನು ಪಡೆದುಕೊಳ್ಬೇಕು, ಸ್ಥಿರತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಆ ಒಂದು ಮಟ್ಟದಲ್ಲಿ, ಆ ಒಂದು ಲೆವೆಲ್ನಲ್ಲಿ ಒಂದು ಬೋಧನೆಯನ್ನು ಹೇಳ್ತಾರೆ. ಅದನ್ನ ಸ್ವಲ್ಪ ವಿಸ್ತರಿಸೋಣ ಅಂತ ನಾವಿವತ್ತು ಇದೆಲ್ಲ ಚರ್ಚೆಯನ್ನ ಮಾಡಿದ್ವಿ. ಹರಿ ಓಂ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ.